ಹಲೋ ಫ್ರೆಂಡ್ಸ್ ಕೈನ್ ಮಾಸ್ಟರಲ್ಲಿ ಕಲರ್ ಗ್ರೇಡಿಂಗನ್ನು ಹೇಗೆ ಮಾಡ್ಕೋಬೇಕು, ಬ್ಯಾಕ್ಗ್ರೌಂಡ್ಸ್ ಕಲರ್ಸನ್ನು ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಸೆಟ್ ಮಾಡಬೇಕಂತೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ಫ್ರೆಂಡ್ಸನ್ನು ನೋಡ್ಬೋದು, ಈ ರೀತಿ ವೈಟು, ಬ್ಲೂ, ರೆಡ್, ಗ್ರೀನು, ಯೆಲ್ಲೋ ಬೇರೆ ಬೇರೆ ರೀತಿಯಾದಂಥ ಕಲರ್ಸನ್ನು ಹೇಗೆ ಅಪ್ಲೈ ಮಾಡ್ಕೋಬೇಕು ಕೈನ್ ಮಾಸ್ಟರನ್ನು ವಿಡಿಯೋದಲ್ಲಿ ಅಂಥೇಳಿ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಆ ವಿಡಿಯೋವನ್ನು ಕಡೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಫ್ರೆಂಡ್ಸ್, ನಾನು ಈಸಿಯಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಲೆಫ್ಟ್ ಸೈಡಲ್ಲಿ ನಿಮಗೆ 9 ಡಾಟ್ಸ್ ಇರುವಂಥದ್ದು ಒಂದು ಬಾಕ್ಸ್ ಕಾಣಿಸ್ತಿದೆ. ನೀವು ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನಮಗೆ ಈ ರೀತಿ ಕಾಣಿಸುತ್ತೆ. ರೀಸೆಂಟ್ಲಿ ಯೂಸ್ಡ್ ಕಲರ್ಸ್ ಮೇಲೆ ಇದೆ. ಕೆಳಗಡೆ ಇರುವಂಥದ್ದು ಸ್ಟ್ಯಾಂಡರ್ಡ್ ಪ್ಯಾಲೆಟ್ ಅಂತಿದೆ, ನೀವು ನೋಡ್ಬೋದು. ಅಂದರೆ ನಾವು ಏನು ಕಲರನ್ನು ಯೂಸ್ ಮಾಡ್ತೀವೋ ಅದು ಮೇಲೆ ಬಾಕ್ಸ್ಗಳಲ್ಲಿ ಕಾಣಿಸುತ್ತೆ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು. ನಂತರ ಕೂಡ ನೋಡ್ಬೋದು ನೀವು. ಮತ್ತು ಕೆಳಗಡೆ ಇರುವಂಥ ಕಲರ್ಸನ್ನು ಅದು ಆಟೋಮೆಟಿಕ್ಕಾಗಿ ಕೊಟ್ಟಿರ್ತಾರೆ. ನಾವು ಮೇಲೆ ಇರುವಂಥ ಕಲರ್ಸನ್ನು ಒಂದೊಂದಾಗಿ ಅಪ್ಲೈ ಮಾಡಿ ನೋಡ್ತಾ ಇದ್ದೀನಿ. ನೀವು ನೋಡ್ಬೋದು, ವೈಟ್ ಕಲರ್ ಬಂದಿದೆ. ಈ ರೀತಿ ನೀವು ಅಪ್ಲೈ ಮಾಡ್ಬೋದು. ಇನ್ನಷ್ಟು ಕಲರ್ಸನ್ನು ಕೂಡ ನಾವು ಸೆಟ್ ಮಾಡ್ಕೋಬೋದು. ಇದರಲ್ಲಿರುವಂಥ ಕಲರ್ಸೇ ಅಲ್ಲ, ನಾವು ಕೂಡ ಎಷ್ಟು ಪರ್ಸೆಂಟಲ್ಲಿ ನಮ್ಮ ಕಲರ್ ಕಾಣಿಸ್ಬೇಕು ಅಂತೇಳಿ ನಾವು ಸೆಟ್ ಮಾಡ್ಕೋಬೋದು. ನೀವು ನೋಡ್ಬೋದು, ಕೆಳಗಡೆ ಈ ಕಡೆ ಬಾಕ್ಸಲ್ಲಿ ಕಲರ್ ಚೇಂಜಸ್ ಆಗ್ತಿದೆ. ಮತ್ತು ಮೇಲೆ ಇರುವಂಥದ್ದು ರೈಟ್ ಮಾರ್ಕು ಮತ್ತು RGB ಅಂತಿದೆ ನೋಡಿ, ಅದು ಪರ್ಸೆಂಟು ರೆಡ್ಡು, ಗ್ರೀನು, ಬ್ಲೂ ಯಾವ ಕಲರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತೇಳಿ ಅದು ತೋರಿಸುತ್ತೆ. ಸೊ ಆ ರೀತಿಯಲ್ಲಿ ನಮ್ಮ ಫೋಟೋನ ಬ್ಯಾಕ್ಗ್ರೌಂಡ್ಸನ್ನು ಸೆಟ್ ಮಾಡ್ಕೋಬೋದು. ಈಗ ಒಂದು ಸರ್ಕಲ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಮಗೆ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಇದು ಒಂದು ಸರ್ಕಲ್ಲು ಮತ್ತು ಸೆಂಟ್ರಲ್ಲಿರುವಂಥದ್ದು ಟ್ರಯಾಂಗಲ್ಲು. ಇದರಲ್ಲಿ ಕಲರ್ ಪರ್ಸೆಂಟ್ ಸೆಂಟ್ರ್ ಇರುವಂಥದ್ದು ಕಲರ್ ಪರ್ಸೆಂಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದು ಮೇಲೆ ಸರ್ಕಲ್ ಇರುವಂಥದ್ದು ಯಾವ ಕಲರ್ ಬೇಕು ಅಂತೇಳಿ ಆಟೋಮೆಟಿಕ್ಕಾಗಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ನೋಡಿ, ಅದರ ಒಂದು ರೌಂಡು ಸರ್ಕಲ್ನ ಒಂದು ಬಾಲ್ ಮೇಲೆ ಪ್ರೆಸ್ ಮಾಡಿ ನಾವು ಎಲ್ಲಿ ಬೇಕಂದರೆ ಅಲ್ಲಿ ಇಡ್ಸ್ಕೋಬೋದು. ಆ ಕಲರ್ ಸೆಲೆಕ್ಟ್ ಆಗುತ್ತೆ. ನೀವು ನೋಡ್ಬೋದು, ಕೆಳಗಡೆ ರೈಟ್ ಸೈಡ್ನೆಲ್ಲ ಕೆಳಗಡೆ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತದೆ. ಈ ರೀತಿ ನೀವು ಕಲರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಟ್ರಯಾಂಗಲಲ್ಲಿರುವಂಥದ್ದು ಎಷ್ಟು ಪರ್ಸೆಂಟಲ್ಲಿ ಯಾವ ರೀತಿ ಕಲರ್ ಕಾಣಿಸ್ಬೇಕು ಆ ಕಲರ್ ಅಂಥೇಳಿ ಅದರಲ್ಲಿ ನಾವು ಸೆಟ್ ಮಾಡ್ಕೋಬೋದು. ನೀವು ನೋಡ್ಬೋದು, ಕೆಳಗಡೆ ಮತ್ತು ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಡಿಫ್ರೆನ್ಸ್ ಕಾಣಿಸ್ತಿದೆ. RGB ಅಂತೇಳಿ ರೆಡ್ ಆ್ಯಂಡ್ ಗ್ರೀನ್, ಬ್ಲೂದಲ್ಲಿ ಪರ್ಸೆಂಟ್ ಚೇಂಜಸ್ ಆಗ್ತಾ ಇದ್ದಾವೆ. ಸೊ ಅಷ್ಟು ಪ್ರಮಾಣದಲ್ಲಿ ಆ ಕಲರ್ ಅಪ್ಲೈ ಆಗುತ್ತೆ. ನೀವು ರೈಟ್ ಮಾರ್ಕ್ ಕೊಟ್ಟರೆ ನೋಡಿ, ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಆಗಿದೆ. ಫ್ರೆಂಡ್ಸ್, ಈ ರೀತಿ ನೀವು ಈಸಿಯಾಗಿ ನೀವು ನೋಡಿ, ಯೆಲ್ಲೋ ಕಲರ್ ಅಪ್ಲೈ ಮಾಡಿದ್ವಿ. ಇವಾಗ ರೀಸೆಂಟ್ ಯೂಸ್ಡ್ ಕಲರ್ ಅಂತೇಳಿದೆ, ಅದರಲ್ಲಿ ಯೆಲ್ಲೋ ಕಲರ್ ಕೂಡ ಬಂದಿದೆ. ನೀವು ನೋಡ್ಬೋದು, ನಮಗೆ ಪಿಂಕ್ ಕಲರ್ ಸೆಲೆಕ್ಟ್ ಮಾಡಿದ್ವಿ, ಪಿಂಕ್ ಕಲರು ಕೂಡ ಅಲ್ಲಿ ಬಾಕ್ಸಲ್ಲಿ ಕಾಣಿಸ್ತಿದೆ. ಸೊ ಈ ರೀತಿ ನೀವು ಈಸಿಯಾಗಿ ಬ್ಯಾಕ್ಗ್ರೌಂಡ್ಸ್ ಕಲರ್ಸನ್ನು ಸೆಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಫ್ರೆಂಡ್ಸ್, ಕಲರ್ನ ಪರ್ಸೆಂಟೇಜನ್ನು ಇಲ್ಲಿ ಸೆಟ್ ಮಾಡ್ಕೋಬೋದು. ನೀವು ನೋಡ್ಬೋದು, ರೆಡ್ಡು, ಗ್ರೀನು, ಬ್ಲೂ ಇದು ಫೋಟೋಶಾಪಲ್ಲಿ ಕೂಡ ಯೂಸ್ ಮಾಡ್ತಾರೆ. ಬೇರೆ ಬೇರೆ ಎಡಿಟಿಂಗ್ ಆ್ಯಪ್ಗಳಲ್ಲಿ RGB ಅಂದರೆ ನಿಮಗೆ ಕಂಪಲ್ಸರಿ ಇದು ತಿಳ್ಕೊಳ್ಳೇಬೇಕು. ಸೊ ಈ ಒಂದು ಪರ್ಸೆಂಟಲ್ಲಿ ಕಲರ್ ಇರಬೇಕು ಅಂತಂದರೆ ನೀವು ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆ ರೆಡ್ ಎಷ್ಟು ಪ್ರಮಾಣದಲ್ಲಿರಬೇಕು, ಗ್ರೀನ್ ಎಷ್ಟು ಪ್ರಮಾಣದಲ್ಲಿರಬೇಕು, ಬ್ಲೂ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತಂದರೆ ಅಷ್ಟು ಪ್ರಮಾಣದಲ್ಲಿ ಇಟ್ಕೊಂಡು ಬ್ಯಾಕ್ಗ್ರೌಂಡ್ಸನ್ನು ಕ್ರಿಯೇಟ್ ಮಾಡ್ಕೋಬೋದು. ನೋಡಿ, ಪರ್ಸೆಂಟೇಜು ಕಮ್ಮಿ ಮಾಡಿದ ತಕ್ಷಣ ಆ ಕಲರ್ ಚೇಂಜಸ್ ಆಗ್ತಾಯಿದೆ. ಫ್ರೆಂಡ್ಸ್, ಇಂಥ ಡಿಸೈನಿಂಗ್ ಕಂಟೆಂಟ್ ವಿಡಿಯೋಗಳಿಗಾಗಿ ಈ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾಕಂದರೆ ಕನ್ನಡದಲ್ಲಿರುವಂತಹ ಕೆಲವು ಯೂಟ್ಯೂಬರ್ಸ್ ಮಾತ್ರನೇ ಇದ್ದಾರೆ. ಅದರಲ್ಲಿ ಡಿಸೈನಿಂಗ್ ಸಂಬಂಧಪಟ್ಟಂಥವರು, ಅದರಲ್ಲಿ ಮೊಬೈಲಲ್ಲಿ ಎಡಿಟ್ ಮಾಡುವಂಥವ್ರು ತುಂಬ ಅಂದರೆ ತುಂಬ ಕಡಿಮೆ ಇದ್ದಾರೆ. ನೀವು ಸಪೋರ್ಟ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳನ್ನು ಮಾಡ್ತಾರೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನೀವು ಒಂದು ಲೈಕ್ ಮತ್ತು ಒಂದು ಕಾಮೆಂಟ್ ಮಾಡಿ, ಹೆಚ್ಚು ಜನರಿಗೆ ರೀಚ್ ಆಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ಇನ್ನಷ್ಟು ವಿಡಿಯೋಗಳು ನಾವು ಮಾಡ್ತಾನೆ ಇರ್ತೀವಿ. ನಮಗೆ ನಿಮ್ಮ ಒಂದು ಲೈಕು, ಕಾಮೆಂಟ್ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್,
ನಿಮ್ಗೆ ಯಾವುದಾದ್ರೂ ಕಂಟೆಂಟ್ನ ವಿಡಿಯೋ ಬೇಕಂದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಮತ್ತು ಆ ರೀತಿಯ ವಿಡಿಯೋವನ್ನು ಮಾಡ್ತೀನಿ ನಿಮಗೋಸ್ಕರ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ನಿಮ್ಗೆ ಯೂಸ್ ಆಗಿದೆ ಅಂತ ಹೇಳಿದರೆ ಒಂದು ಕಾಮೆಂಟ್ ಮಾಡಿ. ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಫ್ರೆಂಡ್ಸ್.